ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ಇದು A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ನಾರ್ತ್ ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟಲ್ಲಿ ಒಂದು 2030 ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಒಂದು ನ್ಯೂ ಬಿಲ್ಡಿಂಗನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸೇಲ್ಗಿರುವಂಥದ್ದು ನೋಡಿ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಪ್ಲಸ್ ಸಿಂಗಲ್ BHK, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ ಒಂದು ಗೆಸ್ಟ್ ರೂಮ್. ಈ ಒಂದು ಕಾನ್ಸೆಪ್ಟಲ್ಲಿರೋ ಬಿಲ್ಡಿಂಗು ಬೆಂಗಳೂರು ನಾರ್ತ್, ಬೆಂಗಳೂರು ಸಿಟಿ ಲಿಮಿಟ್, ಮಾದನಾಯಕನಹಳ್ಳಿ ನಗರಸಭೆ ಅಪ್ಕಮಿಂಗ್ BBMP ಲಿಮಿಟಲ್ಲಿರುವಂತಹ ಒಂದು ಲೊಕೇಶನ್. ಇದು ನಿಯರ್ ಬೈ ನ್ಯೂ ಆಕ್ಸ್ಫರ್ಡ್ ಸ್ಕೂಲ್, ಗಂಗೊಂಡನಹಳ್ಳಿ. ಈ ಒಂದು ಲೊಕೇಶನಲ್ಲಿ ಈ ಒಂದು ಮನೆ ಇದೆ ಫ್ರೆಂಡ್ಸ್. ನೋಡಿ, ಈ ಒಂದು ಲೊಕೇಶನಲ್ಲಿ 20/30. ಸೊ ಈ ಲೊಕೇಶನಲ್ಲಿ ಯಾರಾದರೂ 20/30 ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಕಾನ್ಸೆಪ್ಟಲ್ಲಿರೋ ಬಿಲ್ಡಿಂಗ್ ನೋಡ್ತಾ ಇದ್ದರೆ ಸೊ ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ, ಪಾರ್ಕಿಂಗ್ ಏರಿಯಾ ಈ ಟೈಪ್ ಇದೆ. 2 ಕಾರ್ ನಿಲ್ಲಿಸ್ಬೋದು, ಇಲ್ಲ 1 ಕಾರು 3ರಿಂದ 4 ಬೈಕುಗಳನ್ನು ಪಾರ್ಕ್ ಮಾಡ್ಬೋದು. ಸೊ ಪಾರ್ಕಿಂಗ್ ಏರಿಯಾ ಈ ಟೈಪ್ ಇದೆ ನೋಡಿ. ಫುಲ್ ಟಾಪ್ ಟು ಬಾಟಮ್ ಫುಲ್ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಪಾರ್ಕಿಂಗ್ ಏರಿಯಾದಲ್ಲಿ ಫ್ಲೋರಿಂಗ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಹಾಗೂ ಮೀಟರ್ ಬಾಕ್ಸ್ಗಳನ್ನು ರೈಟ್ ಸೈಡಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ನೋಡಿ, ಸ್ಲೈಡಿಂಗ್ ಡೋರು, ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರ್ ಪ್ಲಸ್ ಮೆಸ್ ಅಂತ ಹಾಕಿದ್ದಾರೆ, ಮಸ್ಕಿಟೋ ಮೆಸ್. ಸೊ ಈ ಸ್ಟೇರ್ ಕೇಸ್ ಲೆಫ್ಟ್ ಸೈಡಿಂದ ಇದೆ. ಸ್ಟೇರ್ ಕೇಸ್ ಕೆಳಗಡೆ ಚೇಂಬರನ್ನು ಮಾಡಿದ್ದಾರೆ. ಹಾಗೂ ಗ್ಯಾಸ್ ಲೈನ್ ಇಲ್ಲೇ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಲೈನ್ ಇದೆ ನೋಡಿ. ಈ ಒಂದು ಕಾನ್ಸೆಪ್ಟಲ್ಲಿದೆ ಪಾರ್ಕಿಂಗ್ ಏರಿಯಾದಲ್ಲಿ. ಸೊ ನೋಡ್ಬೋದು ಫ್ರೆಂಡ್ಸ್, ಫ್ರಂಟಲ್ಲಿ ನಿಮಗೆ ಫುಲ್ಲು ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಟಾಪಿಂದ ಬಾಟಮ್ವರೆಗೂ ಹಾಕಿದ್ದಾರೆ ನೋಡಿ. 12,000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಟ್ಯಾಂಕನ್ನು ಮಾಡಿದ್ದಾರೆ. ಸೊ ಬಿಲ್ಡಿಂಗಿನ ಸುತ್ತ ನಿಮಗೆ 1.5 ಫೀಟು ಸೆಟ್ ಬ್ಯಾಕನ್ನು ಮಾಡಿದ್ದಾರೆ. ಸೊ ಡೋರ್ಸ್ ನೋಡೋದಾದರೆ ನೀವು 1ನೇ ಮರದ ಡೋರು 6x4 ಹಾಗೂ 25 mm ಥಿಕ್ನೆಸ್ ಇರುವಂಥ 1ನೇ ಮರದ ಡೋರು ಹಾಗೂ 1ನೇ ಮರದ ವಾಸ್ಕಲ್. ಸೊ ಗ್ರೌಂಡ್ ಫ್ಲೋರಲ್ಲಿ ರೆಂಟೆಡ್ ಪರ್ಪಸನ್ನು ಮಾಡಿದ್ದಾರೆ. ಒಂದು ಸಿಂಗಲ್ ಬೆಡ್ರೂಮ್. ಸೊ ಈಗ ಫಿನಿಶಿಂಗ್ ಆಗ್ತಾ ಇದೆ, ಫೈನಲ್ ಫಿನಿಶಿಂಗ್ ನಡೀತಾ ಇದೆ ಫ್ರೆಂಡ್ಸ್. ಸೊ ಒಂದು 10 days ವರ್ಕ್ ಇದೆ. ಆಲ್ಮೋಸ್ಟ್ ಪೇಂಟ್ ಎಲ್ಲ ಆಗಿದೆ. ಓನ್ಲಿ ಪೆಂಡಿಂಗ್ ಇಂಟೀರಿಯರ್ ವರ್ಕ್ ಮಾತ್ರ ಪೆಂಡಿಂಗ್ ಇದೆ ನೋಡಿ. ಕಿಚನ್ನಲ್ಲಿ ಓಪನ್ ಕಿಚನ್ ಇದು, ಲಾಕ್ ಮಾಡಿದ್ದಾರೆ. ಹಾಗೂ 2 ಶೆಲ್ಫ್ ಕಲ್ಲುಗಳನ್ನು ಇಟ್ಟಿದ್ದಾರೆ ನೋಡಿ. ಇಲ್ಲಿ ಬ್ರಿಡ್ಜ್ ಪಾಯಿಂಟ್ ಮಾಡಿದ್ದಾರೆ. ಹಾಗೂ ಲೆಫ್ಟ್ ಸೈಡಲ್ಲಿ ಕಿಚನ್ ಏರಿಯಾ. ಸೊ ಈಗ ನೀವು ಬೆಡ್ರೂಮ್ ನೋಡೋದಾದರೆ ನೋಡಿ, 12 feet ಲೆಂತು, 7 feet ವಿಡ್ತು. ಆರಾಮ್ಸೆ ಕಿಂಗ್ ಸೈಜ್ ಕಾಟನ್ನು ಹಾಕ್ಬೋದು ನೋಡಿ. ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರ್ ಪ್ಲಸ್ ಸೆಂಟ್ರಲ್ಲಿ ಮಸ್ಕಿಟೋ ಮೆಶನ್ನು ಹಾಕಿದ್ದಾರೆ ನೋಡಿ. ರೂಮ್ ವಿಡ್ತ್ ಈ ಟೈಪ್ ಬರ್ತಾ ಇದೆ ನೋಡಿ. ರೂಮ್ ಮೆಜರ್ಮೆಂಟ್ ಈ ಟೈಪ್ ಇದೆ. ಇದಕ್ಕೆ ಇಂಟೀರಿಯರ್ ವರ್ಕಿಂದ ಪೆಂಡಿಂಗ್ ಇದೆ ಫ್ರೆಂಡ್ಸ್, ಇಂಟೀರಿಯರ್ ವರ್ಕು. ಸೊ ನೆಕ್ಸ್ಟ್ ಪ್ರಾಸೆಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮನೆಯಲ್ಲಿ ಓನ್ಲಿ ಫಾರ್ ಒಂದು ಕಾಮನ್ ಟಾಯ್ಲೆಟ್ ಇದೆ. ಟಾಯ್ಲೆಟಲ್ಲಿ ನೀವು ನೋಡ್ಬೋದು ಡ್ಯುಯಲ್ ಕಲರ್ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ, ಕ್ರೀಮ್ ಆ್ಯಂಡ್ ವೈಟ್. ಸ್ವಿಚ್ ಆ್ಯಂಡ್
ಪ್ಲೇಟ್ಸ್ ಬಂದ್ಬಿಟ್ಟು ಐಫೈ ಕಂಪನಿ ಸ್ವಿಚ್ ಆ್ಯಂಡ್ ಪ್ಲೇಟ್ಸನ್ನು ಹಾಕಿದ್ದಾರೆ. ಓಕೆ ಫ್ರೆಂಡ್ಸ್, ಈಗ ನಾವು ಗ್ರೌಂಡ್ ಫ್ಲೋರ್ನ ಫಿನಿಷ್ ಮಾಡಿದ್ವಿ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಸುತ್ತಮುತ್ತ ಎಲ್ಲ ಫುಲ್ಲು ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ. ವೆಲ್ ರೆಸಿಡೆನ್ಷಿಯಲ್ ಏರಿಯಾ. ಸೊ ಅಕ್ಕಪಕ್ಕ ಸ್ಕೂಲು, ಕಾಲೇಜಸ್, ಬ್ಯಾಂಕ್ಸ್, ಶಾಪಿಂಗ್ಸ್ ಎಲ್ಲ ಇದೆ. ಸೊ ಬಸ್ ಸ್ಟಾಪ್ಗೆ ಜಸ್ಟ್ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ಸೊ ಗಂಗನಹಳ್ಳಿ ಟು ಮಾಗಡಿ ರೋಡ್ ಹಾಗೂ ಗಂಗನಹಳ್ಳಿಯಿಂದ ಮಾದನಾಯಕನಹಳ್ಳಿ ರೋಡ್, ಈ ಒಂದು ಕನೆಕ್ಟಿವಿಟಿ ರೋಡ್ ಇರುವಂಥ ಲೊಕೇಶನ್ನಲ್ಲಿ ಒಂದು ಮನೆ ಇದೆ. ನೀವು ಮಾಗಡಿ ರೋಡ್ಗೆ ಹೋಗೋದಾದರೆ ಜಸ್ಟ್ 3 ಕಿಲೋಮೀಟರ್, ಮಾದನಾಯಕನಹಳ್ಳಿಗೆ 3 ಕಿಲೋಮೀಟರ್ ಇನ್ ಬಿಟ್ವೀನ್ ಸೆಂಟ್ರಲ್ಲಿ ಈ ಒಂದು ಮನೆ ಇದೆ. ಸೊ ಅಪ್ ಟು ನಿಮಗೆ ಕೆಂಗೇರಿ, ಮೆಜೆಸ್ಟಿಕ್ಕು, ಮಾಗಡಿ ರೋಡ್, ಮಾದನಾಯಕನಹಳ್ಳಿ ಮಾರ್ಕೆಟ್, ನೆಲಮಂಗಲ ರೂಟ್ಗೆ ಈ ಲೊಕೇಶನ್ನಿಂದ ಬಸ್ ಫೆಸಿಲಿಟಿ ಇದೆ. ಹಾಗೂ ಓಲಾ ಊಬರ್ ವ್ಯವಸ್ಥೆಯನ್ನು ಈ ಒಂದು ಲಿಮಿಟಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಫಸ್ಟ್ ಫ್ಲೋರಲ್ಲಿ ನೋಡೋದಾದ್ರೆ ನಿಮಗೆ ಪ್ಯಾಸೇಜಲ್ಲೇ ಫ್ರಂಟಲ್ಲೇ ನಿಮಗೆ UPS ಪಾಯಿಂಟನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ಸಹ ಒಂದೇ ಮರದ ವಾಸ್ಕಲ್ ಹಾಗೂ ಒಂದೇ ಮರದ ಡೋರನ್ನು ಇಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಸೊ ನೋಡ್ಬೋದು ಫ್ರೆಂಡ್ಸ್, ಸೀಲಿಂಗ್ ಎಲ್ಲ POP ಡಿಸೈನ್ಸ್ ಈ ಟೈಪ್ ಇದೆ. ಔಟರ್ ಬಾಕ್ಸ್ ಅಂಡ್ ಇನ್ನರ್ ಬಾಕ್ಸ್ ಹಾಗೂ ರಾಪ್ಟರ್ ಟೈಪ್ ಸೀಲಿಂಗ್ ಡಿಸೈನ್ಸ್ನ ಮಾಡಿದ್ದಾರೆ. ಫ್ಲೋರಿಂಗ್ ನೋಡೋದಾದರೆ ಫುಲ್ ಗ್ರಾನೈಟ್ ಫ್ಲೋರಿಂಗ್ ಇದು. ಫುಲ್ ಬಿಲ್ಡಿಂಗು ಗ್ರಾನೈಟ್ ಫ್ಲೋರಿಂಗನ್ನು ಮಾಡಿದ್ದಾರೆ. ಸೊ ಓಪನ್ ಕಿಚನ್ ಏರಿಯಾ ಈ ಟೈಪ್ ಇದೆ. ಸೊ ಇನ್ನೂ ಅದಕ್ಕೆ ಆಲ್ಟ್ರೇಷನ್ಸ್ ಇದೆ. ಇಂಟೀರಿಯರ್ ವರ್ಕಲ್ಲಿ ಅದನ್ನು ಸ್ವಲ್ಪ ಕವರ್ ಮಾಡ್ತಾರೆ. ಇದು ಫುಲ್ ಓಪನ್ ಇರೋದಿಲ್ಲ ನೋಡಿ. ಲಿವಿಂಗ್ ಆಲ್ ಇಷ್ಟು ವಿಡ್ತ್ ಬರುತ್ತೆ ನೋಡಿ. ಕಿಚನ್ ಓಪನ್ ಟೈಪ್ ಇದೆ. ಇನ್ನೂ ಅದಕ್ಕೆ ವುಡ್ ವರ್ಕನ್ನು ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹೈಡ್ ಮಾಡ್ತಾರೆ. ಫುಲ್ಲಿ ಓಪನ್ ಬರೋದಿಲ್ಲ. ಸೊ ಇನ್ನು ವುಡ್ ವರ್ಕ್ ಆಗಿಲ್ಲ. ವುಡ್ ವರ್ಕ್ ಆದಮೇಲೆ ಸ್ವಲ್ಪ ಹೈಡ್ ಆಗುತ್ತೆ ಕಿಚನ್ನು. ಸೊ ಇಲ್ಲಿ ನೀವು ನೋಡೋದಾದರೆ ಬೆಡ್ರೂಮ್, ಆಲ್ಟರ್ನೇಟ್ ಬೆಡ್ರೂಮ್ ಇದು. ನೋಡಿ ಇಲ್ಲಿ ಅಷ್ಟೇ ಸ್ಲೈಡಿಂಗ್ ವಿಂಡೋನ ಇಟ್ಟಿದ್ದಾರೆ. 2 ಸ್ಲೈಡಿಂಗ್ ವಿಂಡೋ ಇದೆ. ಎಂಟ್ರೆನ್ಸಿಂದ ಒಂದು ವಿಂಡೋ ಇದೆ. ಈ ಕಡೆ ಸೆಟ್ ಬ್ಯಾಕ್ ಇರೋ ಕಡೆ ಒಂದು ವಿಂಡೋ ಇದೆ. ಸೊ ಇದು ಅಷ್ಟೇ 7 ಫೀಟ್ 12 ಫೀಟ್ ಲೆಂತ್ದು ಬೆಡ್ರೂಮ್ ಮೆಜರ್ಮೆಂಟು. ಸೊ ನೀವು ನೋಡಿ ಸಾಲಿಡ್ ಸಿಂಕನ್ನು ಇಟ್ಟಿದ್ದಾರೆ. ಹಾಗೆ ನಿಮಗೆ ಫಿಲ್ಟರ್ ಪಾಯಿಂಟ್, ಮಿಕ್ಸಿ ಪಾಯಿಂಟ್ ಎಲ್ಲ ಬಿಟ್ಟಿದ್ದಾರೆ ನೋಡಿ. ಟೈಲ್ಸ್ಗಳು ಈ ಟೈಪ್ ಇದೆ, ವೈಟ್ ಟೈಲ್ಸ್ ನೋಡಿ. ಕಿಚನ್ನಲ್ಲಿ ನೀವು ನಿಂತ್ಕೊಂಡು ಹಾಲ್ ನೋಡೋದಾದರೆ ಈ ಥರ ವ್ಯೂ ಇದೆ ಹಾಲ್. ನೋಡಿ ಫ್ರೆಂಡ್ಸ್, ಹಾಲ್ ಈ ಟೈಪ್ ಇದೆ. ಸೊ ಇಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟನ್ನು ಮಾಡಿದ್ದಾರೆ ಹಾಲಲ್ಲಿ ನೋಡಿ. ಡ್ಯುವೆಲ್ ಕಲರ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಒಳ್ಳೆ ಫಿನಿಶಿಂಗ್ ಕಾಣ್ತಿರೋಂಥ ಟೈಲ್ಸ್ಗಳಿದೆ. ವೈಟ್ ಆ್ಯಂಡ್ ಕ್ರೀಮ್ ಮಿಕ್ಸ್ ಇರೋವಂಥ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಬಾತ್ರೂಮಲ್ಲಿ. ಹಾಗೂ ನೀವು ನೋಡ್ಬೋದು ರೈಟ್ ಸೈಡಲ್ಲಿ 2 ಶೆಲ್ಫ್ ಕಲ್ಗಳನ್ನ ಇಟ್ಟಿದ್ದಾರೆ. ಗೀಸರ್ ಪಾಯಿಂಟ್, ಸೋಲಾರ್ ಪಾಯಿಂಟ್ ಹಾಗೂ ಹೆಡ್ ಶವರ್ಗಳನ್ನು ಪಾಯಿಂಟ್ಗಳನ್ನು ಬಿಟ್ಟಿದ್ದಾರೆ. ಸೊ ಇನ್ನು ಫಿಟ್ಟಿಂಗ್ಸ್ ಆಗಿಲ್ಲ. ಸೊ ರೂಮಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು
ಒಂದೇ ಒಂದು ಸಜ್ಜ ಇದೆ ರೈಟ್ ಸೈಡಲ್ಲಿ, ಹಾಗೂ ಸ್ಲೈಡಿಂಗ್ ಡೋರ್ ಇದೆ. ಈ ಡೋರು ರೋಡ್ ಕಡೆಗೆ ಬರುತ್ತೆ. ಈ ಒಂದು ರೂಮಲ್ಲಿ ನಿಮಗೆ ಅಟ್ಯಾಚ್ ಟಾಯ್ಲೆಟನ್ನು ಮಾಡಿದ್ದಾರೆ. ನೋಡಿ, ಡೋರ್ ಈ ಟೈಪ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಇರೋ ಡೋರ್. ಸೊ ಇಲ್ಲಿ ನೀವು ನೋಡ್ಬೋದು ಅಟ್ಯಾಚ್ ಟಾಯ್ಲೆಟ್ ವೆಸ್ಟ್ರನ್. ಸೊ ಇನ್ನು ಫಿಟ್ ಮಾಡಿಲ್ಲ, ಬಾತ್ರೂಮ್ ಫಿಟ್ಟಿಂಗ್ಸ್ ಪೇಂಟಿಂಗ್ ಇದೆ, ಹಂಗೆ ಇಂಟೀರಿಯರ್ ವರ್ಕ್. ನೋಡಿ, ಇಲ್ಲಿ ಟ್ಯಾಪ್ ಬಂದ್ಬಿಟ್ಟು ಡೈವರ್ಟರ್ ಟೈಪ್ ಟ್ಯಾಪ್ ಇರುತ್ತೆ. ಟ್ಯಾಪ್ಸ್ ಆ್ಯಂಡ್ ಹೆಡ್ ಶವರ್ಸ್ ಎಲ್ಲ ಫುಲ್ಲು SS ಫಿಟ್ಟಿಂಗ್ಸ್ ಮಾಡ್ತಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ನೋಡಿ, 8 feet ವಿಡ್ತ್, 12 feet ಲೆಂತ್ ಮಾಸ್ಟರ್ ಬೆಡ್ರೂಮ್ ಈ ಟೈಪ್ ಇದೆ. ಸೊ ಡೋರ್ ನೋಡ್ಬೋದು, ಎಂಟ್ರೆನ್ಸ್ ಡೋರ್ ಇದು ಒಳ್ಳೆ 25 mm ಥಿಕ್ನೆಸ್ ಇರುವಂಥ ಡೋರು, ಒಂದೇ ಮರದ ಡೋರು. ಓಕೆ ಫ್ರೆಂಡ್ಸ್, ಇದು ನಾನು ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಫಿನಿಶ್ ಆಯಿತು. ಈಗ ನೆಕ್ಸ್ಟ್ ನಾವೀಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ವಿ. ಸೆಕೆಂಡ್ ಫ್ಲೋರಲ್ಲಿ ಒಂದು ಗೆಸ್ಟ್ ರೂಮನ್ನು ಹಾಕಿದ್ದಾರೆ. ಒಂದೇ ಒಂದು 150 square feet ಒಂದು ರೂಮ್ ಬರುತ್ತೆ. ಇಲ್ಲಿ ಗೆಸ್ಟ್ ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ನೋಡಿ, ಫುಲ್ ಏರಿಯಾ ಡೆವಲಪ್ಮೆಂಟ್ ಆಗಿದೆ. ಸುತ್ತಮುತ್ತ ಫುಲ್ ಎಲ್ಲ ಮನೆಗಳೆಲ್ಲ ಇದ್ದಾವೆ. ರೆಸಿಡೆನ್ಷಿಯಲ್ ಏರಿಯಾ ಪಕ್ಕ. ಬಸ್ ಸ್ಟಾಪಿಂದ ಜಸ್ಟ್ 100 ಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಸ್ಕೂಲ್ ಇದೆ. ಹೈವೇಗೆ ಬಂದು ನಿಮಗೆ ಒಂದು 2.5-3 ಕಿಲೋಮೀಟರ್, ಹಾಗೂ ಮೆಟ್ರೋ ಸ್ಟೇಷನ್ 3 ಕಿಲೋಮೀಟರ್, NH4 ಹೈವೇ 3 ಕಿಲೋಮೀಟರ್ ಟುವರ್ಡ್ಸ್ ಮೆಜೆಸ್ಟಿಕ್ ಮಾರ್ಕೆಟ್ ಆ್ಯಂಡ್ ತುಮಕೂರು ರೋಡು. ಸೊ ನೋಡಿ, ಇದು ಗೆಸ್ಟ್ ರೂಮು. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಗೆಸ್ಟ್ ರೂಮನ್ನು ಹಾಕಿದ್ದಾರೆ. ಇದು ರೆಂಟೆಡ್ ಆದರೂ ಕೊಡ್ಬೋದು ಅಥವಾ ಓನ್ ಯೂಸ್ ಆದರೂ ಇರ್ಬೋದು. ಬ್ಯಾಚುಲರ್ ರೂಮ್ ಟೈಪ್ ಇದೆ. ಸೊ ಇಲ್ಲೇನೆ ಅಟ್ಯಾಚ್ ಟಾಯ್ಲೆಟನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಈ ಬಾತ್ರೂಮ್ ಮೇಲೂ ಸಹ ಮಿರರ್ ಫಿನಿಶಿಂಗ್ ಇರುವಂಥ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ವೈಟ್ ಆ್ಯಂಡ್ ಕ್ರೀಮ್ ಕಲರ್ ಇರುವಂಥದ್ದು. ಸೋಲಾರ್ ಗೀಸರ್, ಹೆಡ್ ಶವರ್ ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಸೊ ಫ್ಯೂಚರಲ್ಲಿ ಇದನ್ನು ನೀವು ಎಕ್ಸ್ಟೆಂಡ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಇನ್ನೊಂದು ರೂಮು ಹಾಗೂ ಕಿಚನ್ನು, ಹಾಲ್ ಅಥವಾ ಬೆಡ್ರೂಮನ್ನು ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಫ್ಲೋರ್ಗೆ ಅದೇ ಕಾನ್ಸೆಪ್ಟಲ್ಲೇ ಬಿಟ್ಟಿದ್ದಾರೆ. ನೋಡಿ, ಹ್ಯಾಂಡ್ ರೈಲ್ಸ್ ಎಲ್ಲ ಸ್ಕ್ವೇರ್ ಪೈಪ್ಗಳನ್ನು ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹ್ಯಾಂಡ್ ರೈಲ್ಸ್ಗೆ. ನೋಡಿ, ಇಲ್ಲಿ ಲಾಸ್ಟಲ್ಲಿ ಟ್ಯಾಂಕ್ ರೂಮನ್ನು ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ನ ರೂಮ್ ಮೇಲ್ಗಡೆ ಟ್ಯಾಂಕ್ ರೂಮನ್ನು ಮಾಡಿದ್ದಾರೆ. ನೋಡಿ, ಸುತ್ತಮುತ್ತ ಫುಲ್ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದ್ದಾವೆ, ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಸೊ ಈ ಬಿಲ್ಡಿಂಗಿನ ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ನ್ಯೂ ಆಕ್ಸ್ಫರ್ಡ್ ಸ್ಕೂಲ್ ಹಾಗೂ ಬೆನಕ ಇಂಟರ್ನ್ಯಾಷನಲ್ ಸ್ಕೂಲ್, ರಾಯಲ್ ರಾಮಕೃಷ್ಣ ಸ್ಕೂಲ್, ವೈಕುಂಠ ಬಾಸ್ ಸರ್ಕಲ್ ಹಾಗೂ ರಾಘವೇಂದ್ರ ಮಠ ದೇವಸ್ಥಾನ ವೆರಿ ನಿಯರೆಸ್ಟ್ ಈ ಒಂದು ಮನೆ ಇದೆ. ಶಿರಡಿ ಸಾಯಿಬಾಬಾ ದೇವಸ್ಥಾನ ಹಾಗೂ ರಾಘವೇಂದ್ರ ಮಠ ದೇವಸ್ಥಾನದ ಹತ್ರ ಈ ಒಂದು ಲೊಕೇಶನ್ ಬರುತ್ತೆ. ನೋಡಿ, ಬಿಲ್ಡಿಂಗಿನ ಸುತ್ತಮುತ್ತ ಫುಲ್ಲೆಲ್ಲ ಹೊಸ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಹಾಗೂ ಮೇನ್ ರೋಡು ಈ ಬಿಲ್ಡಿಂಗಿಗೆ ಕಾಣುತ್ತೆ. ಜಸ್ಟ್ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ಸುತ್ತಮುತ್ತ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ ಇದು. ಗಂಗೊಳ್ಳಿ ಲಿಮಿಟ್ಗೆ ಬರುತ್ತೆ ಹಾಗೂ ಮಾದನಾಯಕನಹಳ್ಳಿ ನಗರಸಭೆ ಅಪ್ಕಮಿಂಗ್ BBMP ಲಿಮಿಟ್. ಈ ಖಾತಾ ನೋಡಿ, ಈ ಒಂದು ಕಾನ್ಸೆಪ್ಟಲ್ಲಿರುವ ಬಿಲ್ಡಿಂಗು ನಿಮಗೆ ಸೇಲ್ಗಿದೆ. ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 65 lakh, ನೆಗೋಷಿಯಬಲ್ 65 ಲಕ್ಷ
ನೆಗೋಷಿಯಬಲ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಹೆವಿ ನೆಗೋಷಿಯಬಲ್ ಇರೋದಿಲ್ಲ.